ವೆಲ್ಕಮ್ ಟು ಯಶು ಬ್ಲಾಗ್ಸ್. ನಾವ್ ಇವತ್ತು ಎಲ್ಲಿಗೆ ಬಂದಿದ್ದೀರಿ ಅಂದ್ರೆ ಇಲ್ಲಿ ಹೇಳಲ್ಲ, ಮೇಲೆ ಹೋಗಿ ಹೇಳ್ತೀನಿ. ನಮ್ಮಲ್ಲಿ ಒಬ್ರು ಸೆಲೆಬ್ರಿಟಿ ಬಂದಿದ್ದಾರೆ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಬನ್ನಿ ಅವ್ರನ್ನ ಭೇಟಿ ಆಗೋಣ. ಅಣ್ಣ ಹೇಳ ಅಣ್ಣ ಹೇಳು. ಬನ್ನಿ ಅಣ್ಣ ಹೋಗೋಣ. ಎಲ್ಲಿಗೆ ಬರ ನಾವ್ ಮೇಲೋಗನ್ ಬನ್ನಿ ಅಣ್ಣ. ಅಲ್ಲ ಕಣಲ್ಲ, ಇನ್ನೊಂದು ಯಾರೋ ಪ್ಲಾನ್ ಮಾಡಿದ್ರೆ ಬೆಳಗ್ಗೆ 5 ಗಂಟೆ ಯಾವನ ಅದು 3 ಗಂಟೆಗೆ ಕರ್ಕೊಂಡ್ಬಂದಿದಾರೆ ಕಣ. ಅಲ್ಲಿ ಅದು ತಸ್ಕೊಂಡ್ಲಿ ಈ ಚಳಿಲಿ ಯಾವನ ಹೋಗ್ತಾನೆ ಅಲ್ಲಿ. ಲೋ ಮರ ಸ್ವಲ್ಪ ಬಾರಲ್ಲಿ ಹೋಗನ್ಲಿ, ಇಲ್ಲಿ ಯಾರೋ ರೂಮ್ ಇದ್ರೆ ನೋಡಲ್ಲಿ ಹೋಗ್ ಮಲಿಕಣ ಅಲ್ಲಿ. ಏನ್ ಮಕ್ಳು ಸುಮ್ನೆ ಹಿಂಸೆ ಕೊಡ್ತಾರೆ, ಬೆಳಗ್ಗೆ ಫೋನ್ ಹಾಕ್ಬಿಟ್ಟು ಅಲ್ಲೋಗೋಣ ಇಲ್ಲೋಗೋಣ ಅಂತ. ನಾವ್ ಬನ್ನಿ ಅಣ್ಣ, ನಂದಿ ಮೇಲೆ ಹೋಗೋಣ. ನಂದಿನಿ ಮೇಲೆ ಹತ್ತೋಕೋಯ್ತಪ್ಪ ನೀನು. ಅಂಕಲ್ ಬೂಸ್ಟ್. ಅಲ್ಲ ಕಣ, ಯಾರ ಪ್ಲಾನ್ ಮಾಡಿದ್ ಫಸ್ಟ್ ಆಫ್ ಆಲ್? ನಂದಿ ಹಿಲ್ಸ್ ನಾನೇ ಅಲ್ಲ ಕಣ, ಏನಾದ್ರು ಒಂದ್ಸಲ ನಿಂಗೆ ಏನಾದ್ರು ಒಂದ್ ಫೀಲ್ ಆದ್ರೆ ಇದೆಯಾ? ಅದು ಬೆಳಗ್ಗೆ ಕರ್ಕೊಂಬಿದಾಳಲ್ಲಿ ಎಲ್ಲ ಏನ್ರಲ್ಲಿ ಮೇಲೆ ಅದು ಅಷ್ಟು ದೂರ ಟೀ ಇಲ್ಲ ಕಾಫಿ ಇಲ್ಲ ಏನಿಲ್ಲ, ಅಷ್ಟು ದೂರ ಕರ್ಕೊಂಬಂದು ನಮ್ಮ ಮಕ್ಳ ಇಲ್ಲಿ ಬಂದು ಟೀ ಕುಡಿಸಿದಾರೆ ನಮ್ಗೆ. ನಾವು ಮರೇಶ್ ಮಕ್ಳು ಹೋಗ್ಲಿ, ನಾವು ಬರೋ ಹೋಗೋಣ. ಇಲ್ಲಿ ಯಾವ ರೂಮ್ ಇರೋ ನೋಡಲ್ಲ ಮರೇಶ್ ಅಲ್ಲಿ ಹೋಗಿ ಹುಡಿಕೊಂಡು ಹೋಗಿ ಮಲಿಕಣ. ಸೀರಿಯಸ್ ಆಗಿ ನಮ್ ಕೈಲಿ ಆಗಲ್ಲ. ಸನ್ರೈಸ್ ನೋಡೋಣ. ಅಲ್ಲ ಕಣ, ನಮ್ಮ ಮನೇಲಿ ಆಗ ಸನ್ರೈಸ್ ಕಾಫಿ ಕುಡಿದ್ರೆ ಇದ್ರು ನಾವು ನೋಡೇ ಇಲ್ಲ. ಆದ್ರೆ ಸನ್ರೈಸ್ ನೋಡಕ್ ಬರ್ಬೇಕಲ್ಲಿ ಬೆಳಗ್ಲಿ ನಂದೆ. ಬಾರಣ ಹೋಗ್ಲ. ಸೊ ಗೈಸ್, ನಾವ್ ಇವತ್ತು ಇಲ್ಲಿಗಪ್ಪ ಬಂದಿದ್ದೀವಿ. ಸೊ ನಂದಿ ಹಿಲ್ಸ್ ನಾವು ಬಂದಿದ್ದೀವಿ. ಸೊ ಟಿಕೆಟ್ ನೋಡ್ತಿವ್ರಿ, ಎಂಟ್ರಿ ಚಾರ್ಜ್ ಬಂದ್ಬಿಟ್ಟು ಒಬ್ಬರಿಗೆ 20 ರೂಪಾಯಿ ಇಸ್ಕೊಂತಾರೆ. ನಾವು 5 ಜನದಿಂದ ಟೋಟಲ್ ಬಂದ್ಬಿಟ್ಟು ಎಷ್ಟು 83 ರೂಪಾಯಿ ಇಸ್ಕೊಂಡಿದ್ದಾರೆ. ಬೈಕ್ ಚಾರ್ಜ್ಗೆ ಬಂದ್ಬಿಟ್ಟು 60 ರೂಪಾಯಿ. ಒಂದು ಬೈಕ್ಗೆಲ್ಲ 3 ಬೈಕ್ಗೆ ಏನೋ ಚಾರ್ಜ್ ಮಾಡಿರ್ತಾನೆ, 20 ರೂಪಾಯಿ ಕೂಡ ಇದ್ರು ಕೂಡ. ಸೊ ಈ ಜಾಗ ನೋಡ್ಬೋದು. ಕ್ಯಾಮ್ರಾಮನ್ ಹಂಗೆ ಸ್ವಲ್ಪ ಇಲ್ದೆಲ್ಲ ತೋರಿಸಿ, ಮೇಲ್ ತೋರಿಸಿ. ಸೊ ಒಳ್ಳೆ ವ್ಯೂ ಇದೆ. ಸೊ ಮಸ್ಟ್ ಅಂಡ್ ಶುಡ್ ಒನ್ ಡೇ ಟ್ರಿಪ್ ಚೆನ್ನಾಗಿದೆ ಟ್ರೆಕ್ಕಿಂಗ್ ಮಾಡೋರಿಗೆ ಮತ್ತೆ ಬೈಕ್ ಸೈಕ್ಲಿಂಗ್ ಮಾಡೋರಿಗೆ. ಸೊ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಜಾಗ ಬಂದ್ಬಿಟ್ಟು. ಒಳ್ಳೆ ವೆದರು. ಸೊ ನಾವು ಇವಾಗ ಹೋಗೋದೇ, ಇವಾಗ ಬನ್ನಿ ಹೋಗೋಣ.
ನಮ್ಮ ಇಲ್ಲಿ ಶಾರುಖ್ ಖಾನ್ ಡೂಪ್ ಅಂತ ಒಬ್ರು ಬಂದಿದ್ದಾರೆ. ಬನ್ನಿ ತೋರಿಸ್ತೀರಿ ಇಲ್ಲಿಂದ. ಹಂಗೆ ಝೂಮ್ ಹಾಕಿ ಕ್ಯಾಮ್ರಾಮನ್. ಡೂಪ್ ಒರಿಜಿನಲ್ ಶಾರುಖ್ ಖಾನ್ ನಂದಿಲ್ಸ್ ಬಂದಿರೋದು. ಸ್ವಲ್ಪ ಚೆನ್ನಾಗಿದೆ. ಹತ್ರದಿಂದ ನೋಡೋಣ ಬನ್ನಿ. ಅವ್ನ ಮಕ್ಳು ನೋಡೋಕಲ್ಲ ಚಪ್ಪಿ ಇದ್ದಾರೆ. ಆದ್ರೂ ಪರವಾಗಿಲ್ಲ, ನಾವು ಶಾರುಖ್ ಖಾನ್ ಪೋಸ್ಕೊಳೋಣ. ನಮ್ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಗೈಸ್ ಫುಲ್ಲು ಪ್ರಾಪರ್ ಇಲ್ಲಿ ನಿಂತ್ಕೊಳ್ರ. ನೀವು ನಿಂತ್ಕೊಳ್ರ ಆ ಕಡೆ. ಒಬ್ಬೊಬ್ರು ಒಂದ್ ಮೆಟ್ಲ ನಿಂತ್ಕೊಳ್ರ. ಒಬ್ಬೊಬ್ರು ಒಬ್ಬೊಬ್ರು. ಓಕೆ, ಇದ್ಯಾವ್ದು ಹೊಸ ಪ್ರತಿಭೆ. ಹಿಡಿದ್ರ ಕ್ಯಾಮ್ರಾಮನ್. ಓಕೆ ಗೈಸ್, ನಾವು ಕೂಡ ಇವಾಗ ಕ್ರಿಶ್ಚಿಯನ್ ಅಲ್ಲಿ ಇರ್ತಾರಲ್ಲ, ಹಿಂಗೆ ಆ ರೇಂಜ್ ಅಲ್ಲಿ ನಾವು ಇದೀವಿ ಇವಾಗ. ಅಲ್ಲಲ್ಲೂಯ್ಯ ಅಲ್ಲಲ್ಲೂಯ್ಯ. ಹಾಗೆ ಫ್ರೆಂಡ್ ನೀವು ಕ್ಯಾಮ್ರಾಮನ್ ಸ್ವಲ್ಪ. ಹಾ, ಎಲ್ಲ ಒಂದೇ ಕಡೆ ಕೊಡ್ತೀರ. ಒಬ್ರೇ ಹಿಂಗ್ ಕೊಡಲ್ಲ, ಹಿಂಗ್ ಕೊಡ್ರ. ಒಂದ್ ಕೈ ಯಾಕೆ ಈ ಕಡೆ ಇತ್ತ. ಮುಗೀತಾ? ಫೋಟೋ ಇಟ್ಕೊಳ್ಳಿ ಇವಾಗ ಹಂಗೆ ಒಂದು. ಸೊ ಗೈಸ್, ನಾವ್ ಇವಾಗ ನಂದಿ ಹಿಲ್ಸ್ ಬಂದಿದೀವಿ. ನಂದಿ ಹಿಲ್ಸ್ ಅಲ್ಲಿ ಬಂದ್ಬಿಟ್ಟು ಒಂದು 2 ಕಿಲೋಮೀಟರ್ ಹತ್ತಾದ್ಮೇಲೆ ನಿಮ್ಗೆ ಈ ತರ ಒಂದು ಏನೋ ಒಂಥರ ಡಿಸೈನ್ ಅಲ್ಲಿ ಮನೆ ತರ ಕಾಣ್ತದೆ. ಮನೇನೇನೋ ಗೊತ್ತಿರಲ್ಲ ಇದ್ರ ಬಗ್ಗೆ ಹೇಳಕ್ಕೆ. ಸೊ ಆ ಜಾಗ ಹೆಣ್ಮಕ್ಳು ಲವರ್ಸ್ ಎಲ್ಲ ಕುಂತಿದ್ರು. ಅವ್ರನ್ನ ಓಡಿಸ್ಬಿಟ್ಟು ನಾವ್ ಇಲ್ಲಿ ಬಂದು ಕುಂತಿದೀವಿ. ಇದು ಆಕ್ಚುಲಿ ಚೆನ್ನಾಗಿದೆ. ಸೊ ಈ ಜಾಗದ ಹಿಸ್ಟ್ರಿ ಬಗ್ಗೆ ನಿಮ್ಗೆ ನಮ್ಮ ಹರಿ ಸರ್ ಹೇಳ್ತಾರೆ. ಸೊ ಗೈಸ್, ಇದು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಂದಿ ದುರ್ಗ ಅಂತಾನು ಕರೀತಾರೆ ನಂದಿ ಬೆಟ್ಟನ. ಇದು ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ. ಇದು ಬೆಂಗಳೂರಿನಿಂದ ನಿಮ್ಗೆ 60 ಕಿಲೋಮೀಟರ್ ದೂರ ಡಿಸ್ಟೆನ್ಸ್ ಆಗುತ್ತೆ. ಇದು ಸಮುದ್ರ ಮಟ್ಟದಿಂದ 4851 ಅಡಿ ಎತ್ತರದಲ್ಲಿದೆ ಎಂದು ಇತಿಹಾಸ ತಜ್ಞರು ತಿಳಿಸಿದ್ದಾರೆ. ಒಂದ್ ನಿಮಿಷ. ಸೊ ಗೈಸ್, ಕಟ್ ಮಾಡ್ಬೇಡ. ಸೊ ಗೈಸ್, ಅಣ್ಣ ಕರೆಕ್ಟ್ ಇದೀಗ ಸುಳ್ಳಿದಾನ ಗೊತ್ತಿಲ್ಲ. ಅವನೇ ಚಾರ್ಜಿ ಬಿಟಿಯಲ್ಲಿ ನೋಡ್ಕೊಂಡು ಹೇಳ್ತಾ ಇದ್ದಾನೆ. ಸೊ ನೀವೇ ಚಾರ್ಜಿ ಬಿಟಿಯಲ್ಲಿ ಹಾಕೊಂಡು ನೋಡ್ಕೊಂಡ್ಬಿಡ್ರಿ. ಸೊ ಇವಾಗ ಸ್ವಲ್ಪ ಕಲಿತಾ ಇದ್ದಾರೆ, ಮುಂಚೆ ಸ್ವಲ್ಪ ಪ್ರಿಪೇರ್ ಆಗ್ತಾನೆ. ಓಕೆನಾ? ಕಟ್ ಮಾಡ್ಕೊಳ್ಳಿ. ಸೊ ಗೈಸ್, ಆಲ್ಮೋಸ್ಟ್ ಸುತ್ತಾಡಿ ಒಂದು 2 ಅವರ್ ಸುತ್ತಾಡಿ ಫುಲ್ ಟಯರ್ಡ್ ಆಗ್ಬಿಟ್ಟಿದೀವಿ. ಇವಾಗ ಕಾನ್ಸೆಪ್ಟ್ ಏನಂದ್ರೆ, ನಮ್ಮೆಲ್ಲವರು ಲವ್ ಸ್ಟೋರಿ ಜಾಗ ನೋಡಿದ ತಕ್ಷಣ ಲವ್ ಯಾವ ತರ ಸ್ಟಾರ್ಟ್ ಆಯ್ತು, ಹೆಂಗ್ ಬ್ರೇಕಪ್ ಆಯ್ತು ಅಂತೆಲ್ಲ ಹೇಳ್ತಾರೆ. ಹುಡುಗರು ಫುಲ್ ಫೀಲ್ ಆಗಿದ್ದಾರೆ. ಸೊ ಅದ್ರ ಬಗ್ಗೆ ಎಲ್ಲ ಹೇಳ್ತಾರಂತೆ. ಫಸ್ಟ್ ನಮ್ ಸೀನಾ ಇಂದ ಹೇಳ್ತಾರಂತೆ. ಅವ್ನು ಫುಲ್ ಫೀಲ್ ಅವ್ನು ಹೇಳ್ತಾನೆ. ಹೇಳಪ್ಪ ನಿನ್ ಲವ್ ಸ್ಟೋರಿ. ನನಗೆ ಈ ಜಾಗಕ್ಕೆ ಬಂದಾಗಿಂದ ನನ್ಗೆ ನಮ್ಮ ಹುಡುಗಿ ಜ್ಞಾಪಕ ಬರ್ತದೆ. ಹೌದಾ? ಹುಡುಗಿ ಜೊತೆ ಬಂದಿದ್ರೆ ಚೆನ್ನಾಗಿರೋದು ಅನ್ಸುತ್ತೆ. ಒಂದ್ ನಿಮಿಷ. ಈ ಜಾಗ ಬನ್ನಿ ನಿಮ್ಮ ಅಪ್ಪ ಅಮ್ಮ. ಇಲ್ಲ, ನಮ್ಮ ಹುಡುಗಿ ನೆನಪಾಗ್ತಾಳೆ. ನನ್ ಹುಡುಗಿ ನೆನಪಾಗ್ತಿದ್ದಾಳೆ. ಇಲ್ಲಿ ಎಷ್ಟೋ ಜನ, ಸುಮಾರು ಜನ ಹುಡುಗಿರ್ ಜೊತೆ ಬಂದಾರೆ. ನಾನು ಬಂದಿದ್ರೆ ಚೆನ್ನಾಗಿರೋದು ನಮ್ಮ ಹುಡುಗಿ ಜೊತೆ ಅನಿಸ್ತಾ ಇತ್ತು. ಏನ್ ಮಾಡೋಣ, ಬಿಟ್ಟೋಟೋದ್ಲೋಳು. ಅದು ಏನ್ ರೀಸನ್ ಅಪ್ಪ ಬಿಟ್ಟೋಗಿರಕ್ಕೆ? ಆ ಸೀಸನ್ ಯಾವ ಹೆಣ್ಮಕ್ಳು ಬಿಟ್ಟೋಗಲ್ಲ. ಏನಾದ್ರು ದರಿದ್ರ ಕೆಲ್ಸ ಏನಾದ್ರು ಮಾಡಿರ್ತಾನೆ. ಅದಕ್ಕೆ ಗಲಾಟೆ ಮಾಡಿ ಇದ್ ಮಾಡ್ಕೊಂಡು ಬಿಟ್ಬಿಟ್ಟೆ. ಅವ್ರ ಮನೆಯಲ್ಲೂ ಒಪ್ಲಿಲ್ಲ. ಯಾವ ಏಜ್ ಅಲ್ಲಿ? ಮನೇಲೆಲ್ಲ ವಿಷಯ ಗೊತ್ತು. ಯಾವ ಏಜ್ ಅಲ್ಲಿ? 10th ಅಲ್ಲ, 10th ಅಲ್ಲಿ. ವಿಷಯ ಕೂಡ ಚಿಗ್ರಿ ಮಕ್ಳಿಗೆ. ಆ ಹುಡುಗಿ ಕೂಡ ಇನ್ನು ಮೆಚುರಿಟಿ ಇಲ್ಲ. ಆ ರೇಂಜ್ ಅಲ್ಲಿ ಲವ್ ಸ್ಟೋರಿ, ಲವ್ ಬ್ರೇಕಪ್ ಲವ್ ಅಂತ ಹೇಳಲ್ಲ ನಾನು, ಅಟ್ರಾಕ್ಷನ್ ಅಂತ ಹೇಳ್ತೀನಿ, ಅಫೆಕ್ಷನ್ ಅಂತ ಹೇಳ್ತೀನಿ. ಬೇಜಾರ್ ಮಾಡಿದೀನಿ ನಾನು. ಇವ್ನ್ ಕೊಡ್ಸ ಅರ್ಧ ಗ್ಲಾಸ್ ಟೀಗೆ ಹಂಸಲೇಖರ್ನ ಇಲ್ಲಿಗೆ ನಂಬಲ್ಲ ಅದನ್ನೆಲ್ಲ ನಾನು. ಸರಿ ಆಯ್ತು, ಹೇಳಪ್ಪ. 10th ಫಸ್ಟ್ PU ಅದೆಲ್ಲ ಆಗೋದಲ್ಲ, ಜಸ್ಟ್ ಅಟ್ರಾಕ್ಷನ್. ಅದಂತೂ ನಿಜ. ಕಾಲೇಜ್ ಲೈಫ್ ಮುಗಿಯೋವರೆಗೂ ಅಟ್ರಾಕ್ಷನ್ ಆಗೋದು. ಅದು ನಿಜನೇ. ಮುಗಿದ್ಮೇಲೆ ಲೈಫ್ ಅನ್ನ ಸ್ಟಾರ್ಟ್ ಆಗುತ್ತಲ್ಲ, ಅದು ನಿಜವಾದ ಲವ್ ಯಾವಾಗ ಆಗುತ್ತೆ, ಏನು ಅಂತ ಗೊತ್ತಾಗುತ್ತೆ. ಹೇಳ, ನಿಮ್ ಲವ್ ಚೆನ್ನಾಗಿತ್ತು. ಹೇಳ, ಕೇಳಕ್ಕೆ ಚೆನ್ನಾಗಿ. 10th ಹೇಳ. ಮನೇಲೆಲ್ಲ ಗೊತ್ತಾಗೋಯ್ತು ಅವ್ರ ಮನೆಯಲ್ಲಿ. ಅದಕ್ಕೋಸ್ಕರ ಮನೆಗೆ ಹೆಂಗ್ ಗೊತ್ತಾಯ್ತು? ಆರೆಂಜ್ ಏನ್ ಮಾಡಿದ್ರು? ಅವ್ರ ಫ್ರೆಂಡ್ಸ್ ಇರ್ತಾರಲ್ಲ, ಕಿತಾಪತಿವು, ಓಕೆ, ಹೋಗಿ ಹಾಕೊಟ್ಬಿಟ್ಟಿದ್ದಾರೆ. ಅಂಕುಲ್ ಬಂದ್ರು. ಅಂಕಲ್ ನಿನ್ ಮಗ್ಳು ಯಾವ್ದೊಂದು ಪಾರ್ಕ್ ಅಲ್ಲಿ ಕೂತಿಲ್ಲ ಅಂಕಲ್, ಹುಡುಗನ ಜೊತೆ ಆತರ ಹೇಳ್ತಾ ಇರ್ತಾರ. ಹಾಕೊಟ್ಬಿಟ್ಟಿದ್ದಾರೆ. ಗಲಾಟೆ ಎಲ್ಲ ಆಯ್ತು. ಇನ್ನೇನು ಬಿಟ್ಟೋಟೋದು. ಇನ್ನೇನ್ ಮಾಡ್ಲಿಲ್ಲ, ಬಿಟ್ಟೋಟೋದು. ನಾನು ಇನ್ನೇನ್ ಮಾತಾಡ್ಲಿಲ್ಲ. ಆಯ್ತು ಮೇಡಮ್, ಸೆಲೆಕ್ಟ್. ಎಲ್ಲೂ ಕರ್ಕೊಂಡೋಗಿಲ್ಲ ಹುಡುಗಿನ? ಎಲ್ಲೆಲ್ಲಿ ಕರ್ಕೊಂಡೋಗಿದ್ಯಾ ಹೇಳು. ಫಸ್ಟ್ ನಾನು ಹುಡುಗಿನ ನೋಡಿದ್ದು ಸ್ಕೂಲಲ್ಲಿ. ನಮ್ದೇ ಬೇರೆ ಸ್ಕೂಲು, ಅವ್ರದೇ ಬೇರೆ ಸ್ಕೂಲು.
ಗರ್ಲ್ಸ್ ಸ್ಕೂಲ್ ಬಾಯ್ಸ್ ಸ್ಕೂಲ್ ಅಂತ ಹಾ. ಅಲ್ಲಿ ನೋಡಿದ್ದು. ಹಾ. ಅಲ್ಲಿ ಅವಾಗ ಅವ್ರು ಮಾಸ್ಕ್ ಹಾಕೊಂಡ್ ಬರ್ತಾ ಇದ್ದು, ಅವಾಗೆ ಕಾಳ್ ಹಾಕಿದ್ದೆ ನಾನು. ಮಾಸ್ಕ್ ಹಾಕಿರೋ ಕರೆಕ್ಟ್. ನನಗದೇ ಜ್ಞಾಪಕ ಬರ್ತೈತಿ ಇವಾಗ. ಅವಾಗೆ ಕಾಳ್ ಹಾಕಿದ್ದೆ ನಾನು. ಹಾ. ದಿನ ಅಂದ್ರೆ ಅವ್ರ ಮನೆ ಇರೋದು ನಮ್ ಬಾಯ್ಸ್ ಸ್ಕೂಲ್ ಕಡೆ. ಹಾ. ಹಂಗೆ ಬರೋಳು ನಾನು ಹಿಂಗ್ ಆಪೋಸಿಟ್ ಬರ್ತಾ ಇದ್ದೆ. ಹಾ. ಅವಾಗ ಹಂಗೆ ಕಾಳ್ ಹಾಕಿ ಹಾ. ಹೆಸರೆಲ್ಲ ತಿಳ್ಕೊಂಡು, ಹಾ. ಅಂದ್ರೆ ನನ್ ಫ್ರೆಂಡ್ ಹುಡುಗಿದಾಳಲ್ಲ ಅವ್ಳ ಫ್ರೆಂಡೆ. ಹಾ. ಇವಾಗ ಹಂಗೆ ಕಾಳ್ ಹಾಕೊಂಡು ಎಲ್ಲ ಪರಿಚಯ ಮಾಡ್ಕೊಂಡು ಡೈರಿ ಮಿಲ್ಕ್ ಕೊಟ್ಕೊಂಡು ಪರಿಚಯ ಮಾಡ್ಕೊಂಡೆ. ಹಾ. ಹಿಂಗೋ ಪರಿಚಯ ಮಾಡಿ ಪ್ರಪೋಸ್ ಮಾಡ್ದೆ. ಹಾ. ಒಪ್ಕೊಂಡ್ಲು. ಹಾ. ಚೆನ್ನಾಗಿತ್ತು. ಎಲ್ಲಂದ್ರೆ ದೇವಸ್ಥಾನಕ್ಕೆ ಪಾರ್ಕ್ಗೆ ಎಲ್ಲಾ ಕರ್ಕೊಂಡ್ ಹೋಗ್ದೆ. ಹಾ. ಚೆನ್ನಾಗಿತ್ತು. ಹಾ. ಅದೊಂಥರ ಫೀಲ್ ಇತ್ತು. ಓಕೆ ಸರಿ ಓಕೆ. ಆ ಹುಡುಗಿ ಹತ್ರ ಏನ್ ಕಂಡೆ ನೀನು? ಐಸ್. ಅಗ್ನಿ ಫ್ರಮ್ ಅಗ್ನಿಸ್ ಐಸ್ ಯು ಕಾಂಟ್ ಎಸ್ಕೇಪ್ ಔಟ್. ನೋಡ್ಬಾರ್ದು ಕಂಡೆ ಅಂತ ಐಸಾ? ಐಸ್. ಓಕೆ. ಅವಳು ನಿನ್ಗೆ ಯಾವ ತರ ಚೆನ್ನಾಗಿದ್ಲ? ಅಟ್ರಾಕ್ಟ್ ಆಗಿದ್ಲ ನಿನ್ಗೆ? ಲಾಯಲ್ ಆಗಿದ್ಲಾ? ಲಾಯಲ್ ಆಗಿದ್ಲ? ನಿಯತ್ತಾಗಿದ್ಲಾ? ಇದ್ಲು. ಮತ್ತೆ ಯಾಕೆ ಬಿಟ್ಲು? ಚೆನ್ನಾಗಿದ್ರ ಒಟ್ಟಿನಲ್ಲಿ? ಚೆನ್ನಾಗಿದ್ರೆ ಚೆನ್ನಾಗೇ ಇದ್ವಿ. ಇಲ್ಲಿವರೆಗೆ ಚೆನ್ನಾಗೇ ಇದ್ದೀರಾ? ಇಲ್ಲಿವರೆಗೂ ಚೆನ್ನಾಗಿ. ಇಲ್ಲ ಒಂದ್ ಸ್ವಲ್ಪ ರೀಸೆಂಟ್ ಆಗಿ ಸ್ವಲ್ಪ ಫೀಲಿಂಗ್ ಅಲ್ಲಿ ಇದ್ದೆ. ಫೀಲಿಂಗ್ ಅಲ್ಲಿ ಇದೀವಿ. ಹಾ ಇವಾಗೂ ಓಕೆ. ಮರ್ತಿಲ್ಲ, ಹಾ ಮರೆಯೋದಿಲ್ಲ. ಓಕೆ ಬಿಡು. ಆ ಸ್ಟೋರಿ ಇನ್ನೊಂದ್ಸಲ ಕೇಳ್ತೀನಿ. ಇನ್ನೊಂದ್ಸಲ ಇವನ ಹತ್ರ ಕೇಳ್ತೀನಿ ಲವ್ ಸ್ಟೋರಿ. ನಾನ್ ಕೊಡ್ಲಿ ಹಂಗೆ ಚೇಂಜ್ ಮಾಡೋರಿಗೆ ತಗೊಳ್ಳ. ಸರಿ ನೀನ್ ಎಷ್ಟ್ ಜನ ಲವ್ ಮಾಡಿದ್ಯಾ ಅಂತ ಫಸ್ಟ್ ಹೇಳರಿ, ಆಮೇಲೆ ನಾನ್ ಬೇಕಾರೆ ನಾನು ಇದ್ ಮಾಡ್ಕೋತೀನಿ. ಎಷ್ಟ್ ಜನ ಲವ್ ಮಾಡಿದ್ಯಾ? ಅಣ್ಣ ಒಬ್ರೇ ಅಣ್ಣ. ಒಬ್ಬರೇನಾ? ನಮ್ಚೆ ಪ್ರಜು ಇಷ್ಟಪಟ್ರಿ? ಪ್ರಜು ನಮ್ಚೆ ನೀನ್ ಒಬ್ರೇ ಅಂತ? ಏನೋ ಈ ಫೇಸಿಗೆ ಬಿದ್ದಿರ್ಬೋದು. ಹೌದಾ? ಸರಿ ಓಕೆ. ನಿಮ್ಗೆ ಎಷ್ಟು ಜನ ಲವರ್ಸ್ ಇದ್ರು? ಇಬ್ರಾ? ಮತ್ತೆ ಇವಾಗಿನ ಒಂದೊಂದು ಮದ್ವೆ ಆಂಟಿದ್ದೀರಾ ಮದ್ವೆ ಆಗ್ದಿರೋರ ನಿನ್ಗೆ? ಕಾಲೇಜ್ ಹುಡ್ಗಿರಣ್ಣ. ಕಾಲೇಜ್ ಹುಡುಗಿರು ಹುಡುಗಿರು ಆಯ್ತು. ಪಾಪ ಹುಡುಗ ಸ್ಟೋರಿ ಹೇಳ್ತಾರೆ ಫೀಲಿಂಗ್ ಹೇಳ. ಹೆಂಗ್ ಸ್ಟಾರ್ಟ್ ಆಯ್ತು ಲವ್? ನೀವೇನು ಮಾಡ್ತಿದ್ದೆ ಅವಾಗ? ಹಂಗೆ ಡೈಲಿ ಕಾಲೇಜ್ ಗೊತ್ತಿದೆ ಅಣ್ಣ. ಇಲ್ಲಿಂದ ತುಮಕೂರಲ್ಲಿ ಇದ್ದಿದ್ ಕಾಲೇಜು. ಓಕೆ. ಹೋಗ್ತಿದ್ದೆ. ಹಾ. ಹಂಗೆ ಹುಡುಗಿ ಕ್ರಶ್ ಆಯ್ತು. ಅದ್ ಹೆಂಗ್ಲ ಒಂದ್ ಹುಡುಗಿ ನೋಡಿದ ತಕ್ಷಣ ಕಂಡವ್ರ ಮಗಳು ಅದ್ ಹೆಂಗ್ಲ ನೋಡಿದ ತಕ್ಷಣ ನೀವೆಲ್ಲ ಖುಷಿ ಆಗತ್ತಲ್ಲಿ? ಕ್ರಶ್ ಆಯ್ತು. ಓಕೆ. ಫಸ್ಟ್ ನಾನ್ ತೆಂಗಿಸ್ ಅಂತಾರಲ್ಲ ಅದಕ್ಕೆ ಲವರ್ಸ್ ಪಟ್ಟು ಓಕೆ. ಆ ತರ ನಿಮ್ಗೆ ಹೇಳ. ಕ್ರಶ್ ಆಯ್ತಣ್ಣ. ಹಾ. ಹಂಗೆ ಓದ್ತಾ ಪರಿಚಯ ಮಾಡ್ಕೊಂಡ್ರಿ. ಹೇಳ. ಆಮೇಲೆ ಹಾ. ಅವ್ರ ಹೆಸರು ನನ್ಗೆ ಗೊತ್ತಿರ್ಲಿಲ್ಲ. ಓಕೆ. ಓದ್ತಾ ಎಲ್ಲಿ ತನಕ ಹೋದ್ರಪ್ಪ ನೀವು? ಎಲ್ಲಿ ತನಕ ಗೊತ್ತಾಯ್ತು. ಗೊತ್ತಾದ್ಮೇಲೆ ನಾನು ಪ್ರಪೋಸ್ ಮಾಡ್ದೆ ಅಣ್ಣ. ಏನಂತ ಪ್ರಪೋಸ್ ಮಾಡ್ದೆ? ಅಷ್ಟೇ ನೋಡೋಣ. ಐ ಲವ್ ಯು, ಯು ಮಸ್ಟ್ ಲವ್ ಮೀ, ವಿಲ್ ಯು ಮ್ಯಾರಿ ಮೀ ಅಂತ ಪ್ರಪೋಸ್. ಯಾವ ಸ್ಟ್ಯಾಂಡರ್ಡ್ ಅಲ್ಲಿ? ಯಾವ ಸ್ಟ್ಯಾಂಡರ್ಡ್ ಅಲ್ಲಿ? PL ಅಣ್ಣ. ಅವಾಗ ನಿಮ್ಮ ಅಪ್ಪ ಒಂದ್ ಕತ್ತಿಗಾಡು ಹೊಡೆದ್ಬಿಟ್ಟು ತಿಕ್ಕ ಮುಚ್ಕೊಂಡು ಸ್ಕೂಲ್ ಹೋಗಲೆ ಅಂತ ಅಂದಿದ್ರೆ ನೀನ್ ಈ ರೇಂಜಲ್ಲಿ ಬೆಳೀತಿದ್ದ? ವಿಲ್ ಯು ಮ್ಯಾರಿ ಮೀ ತನಕ ಅವ್ರು ಹೇಳ್ತಿದ್ದೇನೆ. ಓಕೆ. ಆಮೇಲೆ ಹುಡುಗಿನೂ ಒಪ್ಕೊಂತಣ್ಣ. ಒಂದೇ ಇಟ್ಗೆ ಹೆಂಗ ಇದು? ಶಾರ್ಟ್ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಒಂದ್ ಶಾರ್ಟ್, ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಒಂದ್ ಶಾರ್ಟ್, ಸಾಯಂಕಾಲದಿಂದ ರಾತ್ರಿವರೆಗೂ ಇನ್ನೊಂದ್ ಶಾರ್ಟ್. ಹೆಂಗ ಇವೆಲ್ಲ? ಅದನ್ನ ಹೆಂಗ ಲವ್ ಅಟ್ ಫಸ್ಟ್ ಸೈಟ್ ಅಲ್ವಾ? ಮಾಡ್ದೆ ಅಣ್ಣ. ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಂಡ್ಲಿಲ್ಲ ಹುಡುಗಿ. ಓಕೆ. ಹಂಗೆ ಡಿಲೇ ಮಾಡ್ಕೊಂಡು ಹಂಗೆ ಓದ್ತಾಯಿತ್ತು. ಯಾಕೆ ಡೆಲಿವರಿ ಆಗಿದ್ಲ? ಒಂದ್ 2-3 ತಿಂಗಳಾದ್ಮೇಲೆ ಒಪ್ಕೊಂಡ್ಲಣ್ಣ. ಓಕೆ. ಅದಾದ್ಮೇಲೆ ಸುತ್ತಾಡ್ಕೊಂಡು ಎಲ್ಲೆಲ್ಲಿ? ಪಾರ್ಕು ಪಬ್ಬು ಅಂತ ಓದ್ತಿದ್ದ. ಥಿಯೇಟರ್ಗೆ ಹೋಗಿಲ್ಲ? ಥಿಯೇಟರ್ಗೆ ಹೋಗಿದ್ವಿ. ಹೋಗಿದ್ಯಾ? ಮೂಲೆ ಸೀಟಾ? ಇಲ್ಲ, ಫ್ರೆಂಡ್ ಸೀಟೆ. ಫ್ರೆಂಡ್ ಸೀಟ್? ಫ್ರೆಂಡ್ ಸೀಟಾ? ಕಪಲ್ ಸೀಟಾ ಸಿಂಗಲ್ ಸೀಟಾ? ಎಲ್ಲ ಆಯ್ತು. ಏನು? ನನಗೂ ನಮ್ಮ ಮನೆಯಿಂದ ದುಡ್ಡು ಕೊಡೋದ್ ಕಡಿಮೆ ಮಾಡಿದ್ರು. ಇಲ್ಲಿ ದುಡ್ಡು ಮ್ಯಾಟ್ರ್ ಆಗಲ್ಲ. ಆಗುತ್ತೆ. ಓಕೆ ಹೇಳು ಪರಲ್ಲ. ಹಾ. ದುಡ್ಡು ಕೊಡೋದ್ ಕಡಿಮೆ ಮಾಡಿದ್ರು. ಅವಳು ಇನ್ವೆಸ್ಟ್ ಮಾಡೋದು ಕಮ್ಮಿ ಮಾಡಿದೆ. ಆಮೇಲೆ ಅವ್ರ ಮೇಲೆ ಇನ್ವೆಸ್ಟ್ ಮಾಡೋದ್ ಕಡಿಮೆ ಮಾಡಿದೆ. ಓಕೆ. ಆಮೇಲೆ ನನಗ್ ಗೊತ್ತಾಯ್ತು ಅವಳು ನನ್ನ ಜೊತೆ ಇರೋದು ಲವ್ಗೋಸ್ಕರ ಅಲ್ಲ, ನನ್ ದುಡ್ಗೋಸ್ಕರ. ಆಮೇಲೆ ವಂಡರ್ಲಾಕ್ ಸುಮ್ನಿರಲ್ಲೇ ಅಣ್ಣ. ನೀವು ವಂಡರ್ಲಾ ಬೀಪ್ ಸೌಂಡ್ ಹಾಕಿ ಅಣ್ಣ. ಮುಂದೆ ಸ್ಟೋರಿ ಹೇಳ್ತಿರೋದು. ಓಕೆ, ನಿಜ ನಾನು ಹೇಳ್ತೀನಿ. ಆ ಲವ್ ಸ್ಟೋರಿ ನಿಜನ ಸುಳ್ಳು ನಂಗೆ ಗೊತ್ತಿಲ್ಲ. ಒಟ್ನಲ್ಲಿ ಆ ಹುಡುಗಿ ಇಷ್ಟ ಪಡ್ತಿದ್ಲಲ್ಲ, ಇವನು ಇಷ್ಟ ಪಡ್ತಿದ್ದ. ಆ ಹುಡುಗಿ ಏನೋ ವಂಡರ್ಲಾಕ್ ಹೋಗೋಣ ಬಾ ಅಂತ ಅಷ್ಟೇ ಹೇಳಿರೋದು. ಇಲ್ಲ ಇವನು ಇವಾಗ ಬೇಡ, ದುಡ್ಡಿಲ್ಲ, ಏನೋ ಒಂದ್ ಹೇಳ್ಬೋದಾಗಿತ್ತು ರೀಸನ್. ಇಲ್ಲ ಬೇಡ, ನೆಕ್ಸ್ಟ್ ವೀಕ್ ಹೋಗೋಣ, ನೆಕ್ಸ್ಟ್ ಸಂಡೇ ಯಾವ್ದೋ ಹೋಗೋಣ. ಇಷ್ಟ ಇಲ್ಲ ಅಂತ
ಇಲ್ಲ ಬರಲ್ಲ ನಾನು ಅಂತ ಹೇಳಿದಕ್ಕೆ ಬ್ರೇಕಪ್ ಆಗೋಯ್ತು. ಅಷ್ಟಕ್ಕೆ ಬ್ರೇಕಪ್ ಆಗೈತಲ್ಲ. ಇದೆಲ್ಲ ಒಂದು ಲವ್ ಫೇಲಿಯರ್ ಅಂತಾರ. ಇದು ರಿಯಲ್ ಇದು. ಇಲ್ಲ ಇಷ್ಟು ಕಿಲರ್ ಬರಲ್ಲ ಅಂದಿದ್ದಕ್ಕೆ ಬ್ರೇಕಪ್. ಕೇಳ್ಕೊಂಡಿಲ್ಲ, ಇಲ್ಲ ಕಾಂಟ್ಯಾಕ್ಟ್ ಇಲ್ಲ ಇವನಿಗೆ ಈಗ. ನೈಸ್ ಅಂತವ್ರ ಒಂದ್ ಹೇಳ್ತೀನಿ ನೋಡಲ್ಲ, ಒಂದು ದುಡ್ಡು ನೋಡೋರು ಮತ್ತೆ ಫೇಸ್ ನೋಡೋರು, ಅಂದ ನೋಡೋರು ಆಗ್ತೈತೆ. ಅಂದ ನೋಡೋರು ಬರೋರಿಲ್ಲ, ಇರೋದು ಇರಲ್ಲ, ಅಷ್ಟು ಈಸಿ ಎಲ್ಲ ಇರಲ್ಲ. ಓಕೆನಾ? ಮನ್ಸ್ ನೋಡೋದು ಬರ್ತಾರ ಗೊತ್ತಾ, ಅವ್ರು ಚೆನ್ನಾಗೇ ಇರ್ಲಿ ಕೆಟ್ಟದಾಗೆ ಇರ್ಲಿ ಹೆಂಗ್ ಬೇಕಾದ್ರೆ ಇರ್ಲಿ, ಒಟ್ನಲ್ಲಿ ನೀನ್ ಜೊತೆಗಿದ್ರೆ ನಾನು ಸೇಫ್ ಆಗಿರ್ತೀನಿ ಅಂತ ಅನ್ಕೊಂತಾರ ಗೊತ್ತಾ ಹುಡುಗಿರು. ಸೊ ಅಂತವ್ರ ಜೊತೆಗಿದ್ರೆ ಅಂದ್ರೆ ನೀವು ಚೆನ್ನಾಗಿರ್ತಾರೆ ನಿಮ್ ಲೈಫ್ ಕೂಡ. ಸೊ ನೀವೇ ಬೀಳಾಗಿಂದ ಮುಂಚೆ ನೀವೇ ಬಿದ್ರು ಕೂಡ ಓಕೆ, ಅವ್ರು ಬಿದ್ರು ಕೂಡ ಓಕೆ. ಮೇನ್ ಬಂದ್ಬಿಟ್ಟು ಅವ್ರ ಕ್ಯಾರೆಕ್ಟರ್ ತಿಳ್ಕೊಳ್ಳೋದು ನೋಡಿ. ಒಂದ್ ತಿಂಗಳಲ್ಲಿ ಏನೋ ಒಂದ್ ತಿಂಗಳು ಲವ್ ಮಾಡ್ಬಿಟ್ಟು ಬಿಟ್ಟು ಲವ್ ಫೇಲಿಯರ್, ಮತ್ತೆ ಕೈ ಕಟ್ ಮಾಡ್ಕೊಳೋದು, ಕಾಲ್ ಕಟ್ ಮಾಡ್ಕೊಳೋದು. ನೋಡ್ದ ಗೈಸ್, ನಾವೆಲ್ಲ ಕಟ್ ಮಾಡಿದ್ವಿ ನಿಯತ್ತಾಗಿ. ಗೈಸ್ ಇವರು ಮಾರಶಣ ಅಂತ, ಇವ್ರದ್ದು ಒಂದು ಲವ್ ಸ್ಟೋರಿ ಇದೆ. ಬಟ್ ಇವ್ರಿಗೆ ಹೇಳ್ಕೊಳಕ್ ಮುಜುಗಾರ ಅಂತ ಹೇಳ್ತಾರೆ. ಮುಜುಗಾರ ಅಂದ್ರೆ ನಗು ಬರ್ತಿದೆ ಅವ್ರಿಗೆ, ಒಂಥರ ನಾಚಿಕೆ ಅಂತ ಅನ್ಕೊಳ್ಳಿ. ಲವ್ ಸ್ಟೋರಿಗೆ ಇವ್ರು ನನ್ನ ಹತ್ರ ಹೇಳ್ಕೊಂಡಿದ್ರು. ನಾನೇ ಎಲ್ಲ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ. ಇವ್ರದ್ದು ಲವ್ ಎಷ್ಟ್ ಚೆನ್ನಾಗಿತ್ತು ಅಂತ ಅಂದ್ರೆ, ಇವ್ರದ್ದು ಕಾಲೇಜ್ ಡೇಸ್ ಪಾಪ ತುಂಬಾ ಕಷ್ಟಪಟ್ಟು ಮುಂದೆ ಬಂದಿರೋದು. ಇವರು ಮಾಸ್ಟರ್ಸ್ ಓದೋರೆ. ನೈಸ್ ಕೈ ತಟ್ಬೋದು ಗೈಸ್ ಎಲ್ಲರೂ. ನಿಜ ಹೇಳ್ತೀನಿ, ಸುಳ್ಳು ಹೇಳ್ತೀನಿ. ಮಾಸ್ಟರ್ಸ್ ಓದೋರೆ. ಸೊ ಅಂದ್ರೆ ಕಾಲೇಜ್ಗೆ ಹೋಗಿ ಮಾಡ್ಲ ಕರೆಸ್ಪಾಂಡಿಂಗ್. ಸೊ ಇವರು ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಇವ್ರು ಕೆಲಸ ಮಾಡ್ಕೊಂಡು ಓದ್ಕೊಂಡು ಮಾಸ್ಟರ್ಸ್ ಕಂಪ್ಲೀಟ್ ಮಾಡ್ಕೊಂಡವ್ರೆ. ಇವರು ಪಾರ್ಟ್ ಟೈಮ್ ತರ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಿದ್ರಂತೆ. ಅಂತೆ ಇವ್ರು ಹೇಳಿದ್ ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ಒಂದು ಹುಡುಗಿ ಕೆಲ್ಸಕ್ಕೆ ಬರ್ತಿದ್ರಂತೆ ಪೆಟ್ರೋಲ್ ಬಂಕ್ ಅಲ್ಲಿ. ನಮ್ಗೆ ಯಾವತ್ತು ಹೇಳಲೇ ಇಲ್ಲ ನೀನು. ಇವರು ಲವ್ ಅಂದ್ರೆ ಅದು ಪೆಟ್ರೋಲ್ ಬಂಕ್ ಅಲ್ಲಿ ಹಂಗೆ ಮಾತಾಡ್ತಾ ಫ್ರೆಂಡ್ಸ್ ಆಗಿ ಫ್ರೆಂಡ್ಶಿಪ್ ಹೋಗಿ ಲವ್ ಆಯ್ತು. ಲವ್ ಇಂದ ಆಯ್ತು. ಸರಿ, ಏನಿಲ್ಲ, ಚೆನ್ನಾಗೇ ಇದ್ರು ಇಬ್ರು ಕೂಡ. ಎಷ್ಟು ವರ್ಷ? ಒಂದ್ 2 ವರ್ಷ ಲವ್ ಮಾಡಿದ್ರು. 2 ವರ್ಷ ಲವ್ ಮಾಡಿದ್ರು, ಚೆನ್ನಾಗಿ ಇದ್ರು. ಅವರು ಮನೆಗೆಲ್ಲ ತೋರ್ಸ್ಕೊಂಡು ಎಲ್ಲ ಚೆನ್ನಾಗಿ ಇದ್ರು ಪಾಪ. ಕೊನೆಗೆ ಇವರು ಮುಂದೆ ಏನಾನ ಸಾಧಿಸ್ಬೇಕು ಅಂತ ಅಂದ್ಬಿಟ್ಟು ಅಲ್ಲಿಂದ ಏನ್ ಸಾಕ್ಸಿದ್ದಪ್ಪ? ಡ್ರಗ್ಸ್ ಸಾಕ್ಸಂದ್ರೆ ಡ್ರಗ್ಸ್, ಸಿಗರೇಟ್, ಎಣ್ಣೆ ಅಂತ ಅನ್ಕೊಂಡೆ. ಸೊ ಇವರು ಬ್ಯಾಂಗ್ಳೂರ್ ಶಿಫ್ಟ್ ಆಗ್ಬೇಕಾಗ ಮೂಮೆಂಟ್ ಅಲ್ಲಿ ಅವರು ಪಾಪ ಸ್ಟಾರ್ಟ್ ಮಾಡಿದ್ರು. ಹಂಗೆ ಇವ್ರು ಬ್ಯಾಂಗ್ಳೂರ್ ಶಿಫ್ಟ್ ಆಗ್ಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಬಟ್ ಆ ಹುಡುಗಿ ಯಾಕಣ ಪೆಟ್ರೋಲ್ ಬಂಕ್ ಎಷ್ಟಲ್ಲಿ ಹೇಳ್ತೀಯೋ 10 ಹೆಸರು ಹೇಳಿರ್ತೀವಿ ಅಂತ. ಪೆಟ್ರೋಲ್ ಬಂಕ್ ಲವ್ ಸ್ಟಾರ್ಟ್ ಆಗಿದೆ ಅಲ್ಲಿಂದ. ಸರಿ ಆಯ್ತಾ ಹೇಳು. ಯಾಕಂದ್ರೆ ಈಗ ಅದನ್ನ ಇಲ್ಲ, ನನಗೇನ್ ಡೌಟ್ ಅಂದ್ರೆ ಮನಸ್ಸು ಎಲ್ಲಿದೆ ಅಂದ್ರೆ, ಪೆಟ್ರೋಲ್ ಬಂಕ್ ಓನರೇ ನೀನ್ ಮದುವೆ ಮಾಡಿಸಿದ್ದೆ ಅನ್ಸುತ್ತೆ ಕಣ ನೀವಿಬ್ಬರನ್ನ. ಪೆಟ್ರೋಲ್ ಬಂಕ್ ನ ಒಂದು ನಿನ್ಗೆ ಕೊಟ್ಟಿರೋರು, ನೀವಿಬ್ರು ನೋಡ್ಕೊಳ್ರಿ ಅಂತ ಬರ್ಕೊಟ್ಟಿರೋರು. ಸೊ ಇವರ ನಿಮ್ ಲವ್ ಸ್ಟೋರಿಗಳ ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಜೊತೆ ಮಾತಾಡಕ್ ಹೋಗಿ ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ. ಓಕೆನಾ? ನಮ್ಮ ಹುಡುಗಿ ಫೋನ್ ಮಾಡಿ ಸುಮ್ಮನೆ ತಲೆಗಾಕಿದ್ದಾಳೆ ನನಗೆ. ಸೊ ಅದಕ್ಕೇನೆ ಯಾರು ಫೋನ್ ಅಲ್ಲಿ ಮಾತಾಡ್ಬಿಟ್ರಪ್ಪ, ನಿಮ್ ಪಾಡಿ ನೀವು ಮೊಬೈಲ್ ಯೂಸ್ ಮಾಡಿರಿ, ಒಂದ್ 2 ನಿಮಿಷ ನಾನು ಮಲಿಕೊಂತೀನಿ. ಓಕೆನಾ? ಮತ್ತೆ ಸಾಕಾಗತ್ತರ ಇಕ್ಕೊಂಬಿಡ, ಒಂಚೂರು ತಳ್ಳು. ಹಾ, ಹಲೋ, ಹೇಳು ಚಿನ್ನ, ಏನ್ ಮಾಡ್ತಾ ಇದೀಯಾ? ಏನ್ ಚೆನ್ನಾಗಿದ್ಯಾ? ಏನ್ ಸಮಾಚಾರ? ಇಷ್ಟು ದಿನ ಫೋನ್ ಮಾಡಿಲ್ಲ. ಹೌದಾ? ಊಟ ಮಾಡ್ದೆಪ್ಪ ನಾನು. ಟೈಮ್ ಸರಿಯಾಗಿ ತಿನ್ಬೇಕು ತಾನೆ. ಹಂಗೆ ಹೇಳಿದ್ರೆ ಹೆಂಗೆ? ನೀನು ಟೈಮ್ ಸರಿಯಾಗಿ ತಿನ್ಬೇಕು, ಗ್ಯಾಸ್ಟ್ರಿಕ್ ಆಗಲ್ವಾ? ಯಾಕೋ ನಿನ್ನ ನೋಡ್ಬೇಕನ್ನಿಸ್ತಾ ಇದೆ. ಮೀಟ್ ಆಗೋಣ, ಬರ್ತೀಯಾ? ಸರಿ, ಯಾವಾಗ ಮೀಟ್ ಆಗೋಣ?
ಸರಿ ಸರಿ ಕಟ್ ಮಾಡು ಫೋನಾ. ನಿಮ್ ಗಂಡ ಏನಾದ್ರು ಫೋನ್ ಮಾಡಿದ್ರೆ ಬಿಸಿ ಬರುತ್ತೆ ಗಂಡನ ಆಯ್ತಾ.